ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬಿ ಬ್ಲಾಗರ್ಸ್. ಎಲ್ರಿಗೂ ನಮ್ಮ ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ. ಆಯಿತಾ, ನಾನು ಮನೆಯಲ್ಲೇ ಬ್ಲಾಗ್ ಮಾಡಿ ತುಂಬ ದಿವಸ ಆಯ್ತಲ್ಲ. ಇವತ್ತು ಎರಡು ಕಾರಣ ಉಂಟು ನಾನು ಬ್ಲಾಗ್ ಮಾಡೋದಕ್ಕೆ. ಒಂದು ಮೇನ್ ಕಾರಣ ನಾನು ಹೇಳ್ತೇನೆ, ನಾನು ಗಿವ್ ಅವೇ ಅನೌನ್ಸ್ ಮಾಡಿದ್ದೆ ಅಲ್ಲ, ಅದರ ರಿಸಲ್ಟ್ಸ್ ಅನೌನ್ಸ್ ಮಾಡಿದ್ದೆ. ಸಣ್ಣ ಶಾರ್ಟ್ಸ್ ಆಗಿ ಯೂಟ್ಯೂಬಲ್ಲಿ ಹಾಕಿದ್ದೇನೆ, ಇನ್ಸ್ಟಾಗ್ರಾಮ್ ಹಾಕಿದ್ದೇನೆ. ರವರಾಜ್ ಎಲ್ಖಾನ್ ಅಂತ ಹೇಳುವ ಜನ ವಿನಾಗಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್. ಅದೇ ರೀತಿ 30 ಜನರ ಹತ್ರ ನನಗೆ ಸೆಂಡ್ ಮಾಡಿದ್ದಾರೆ, ಅವರಿಗೂ ಸಹ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಆಯಿತಾ, ಅದು ಅದರ ಗಿಫ್ಟ್ ನಾನು ಏನು ಅಂತ ಹೇಳಿ ಈಗ ಹೇಳ್ತೇನೆ. ಪ್ಲಸ್ ನಾನು ಸಹ ಒಂದು ಗಿಫ್ಟ್ ಏನು ಅಂತ ಹೇಳಿದ್ದೇನೆ, ಅದು ಇಯರ್ಫೋನ್ ಅಂತ ಹೇಳಿದ್ದಲ್ವಾ. ಸೊ ಅದನ್ನು ಪರ್ಚೇಸ್ ಮಾಡಿಟ್ಟಿದ್ದೇನೆ, ಅದನ್ನು ಪ್ಯಾಕ್ ಮಾಡಿ ನಾವು ಕಳಿಸುವಲ್ಲ. ಅದರೊಟ್ಟಿಗೆ ನಾನು ಸಹ ಒಂದು ಇಯರ್ಫೋನ್ ತೆಗೆದಿದ್ದೇನೆ, ಅದರ ಅನ್ಬಾಕ್ಸಿಂಗ್ ಸಹ ಮಾಡುವ. ಆಯಿತಾ, ಸೊ ಫಸ್ಟಿಗೆ ಇದು ನನ್ನ ಹಳೆ ಇಯರ್ಫೋನ್. ಆಯಿತಾ, ವಿವೋ ಕಲರ್ ಇಯರ್ಫೋನ್. ನಾನು ಎಲ್ಲ ದಿವಸ ವೀಡಿಯೋ ಮಾಡಿದ್ದೆ, ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕಂದ್ರೆ ಇದು ಏನು ಪ್ರಾಬ್ಲಮ್ ಕೊಟ್ಟಿಲ್ಲ. ಸಾಮಾನ್ಯ 8 ತಿಂಗಳ ಹತ್ರ ನನ್ನ ಹತ್ರ ಇತ್ತು, 1 ವರ್ಷ ವ್ಯಾರಂಟಿ ಇತ್ತು, 8 ತಿಂಗಳ ಹತ್ರ ಇತ್ತು. ನಾನು ಇದು ಕೊಡಲಿಲ್ಲ. ಸೊ ಯಾಕಂದರೆ ನನಗೆ ಒಂದು ಏರ್ಪಾಡ್ ಅಥವಾ ಏರ್ಡಾಪ್ಸ್ ಆ ರೀತಿ ತೆಗಿಬೇಕಂತ ಆಸೆ. ಸೊ ನಾನೊಂದು ಬೋಟಿನದ್ದು ತೆಗೆದಿದ್ದೇನೆ. ಆಯಿತಾ, ಬೋಟ್ Airdopes 141 ಅಂತ. ಇದು ನೆಕ್ಸ್ಟ್ ವರ್ಷನ್ 181 ಬಂತು. ನೆಕ್ಸ್ಟ್ ಅದಕ್ಕಿಂತ ಮುಂಚೆ 131 ಉಂಟು, 100 ಎಲ್ಲ ಉಂಟು. ಸೊ ನನಗೆ ಇದು ಬೆಟರ್ ಅಂತ ಅನಿಸಿತು, ಅದರಿಂದ ಇದು ತೆಗೆದೆ. ಇದರ ಅನ್ಬಾಕ್ಸಿಂಗ್ ಮಾಡ್ತೇನೆ. ಅನ್ಬಾಕ್ಸಿಂಗ್ ಆಲ್ರೆಡಿ ಆಗಿದೆ, ಎಕ್ಸ್ಪೀರಿಯನ್ಸ್ ಶೇರಿಂಗ್ ಮಾಡ್ತೇನೆ. ಆಯಿತಾ, ಸೊ ಇದು ಒಂದು. ನೆಕ್ಸ್ಟ್ ನಾನು ನಮ್ಮ ಗಿವ್ ಅವೇ ವಿನ್ನರಿಗೆ ಬೋಟಿದೆ ಇನ್ನೊಂದು ಪ್ರಾಡಕ್ಟ್ ತೆಗೆದಿದ್ದೇನೆ. ನೋಡಿ, ಬೋಟಿದೆ ಬಾಸ್ ಹೆಟ್ 182 ಅಂತ. ಇದನ್ನು ನಾನು ತಮ್ಮನಿಗೂ ಸಹ ಒಂದು ತೆಗೆದಿದ್ದೇನೆ. ಸೊ ಅವರಿಗೆ ಕೊಡೋದು ಇದರ ಒಂದು ಪ್ಯಾಕಿಂಗ್ ಎಲ್ಲ ಇದ್ರೆ ನೋಡು, ಅದೇ ರೀತಿ ತಮ್ಮನಿಗೆ ಒಂದು ತೆಗೆದಿದ್ದೇನೆ. ನೆಕ್ಸ್ಟ್ ನಮ್ಮ ಬೋಟ್ ಏರ್ಡಾಪ್ಸ್ 141 ಸಹ ಅನ್ಬಾಕ್ಸ್ ಮಾಡುವ. ಆಯಿತಾ, ಫ್ರೆಂಡ್ಸ್, ನಾವು ಫಸ್ಟಿಗೆ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಗಿಫ್ಟ್ ಕೊಡ್ತೇವಲ್ಲ, ಸೊ ಅದರೊಂದು ಪ್ಯಾಕಪ್ ಮಾಡಬೇಕು. ಇದರ ಅನ್ಬಾಕ್ಸಿಂಗ್ ಅಂತೆಲ್ಲ ಎಲ್ಲ. ಬೋಟಿನ 182 ಅಂತ ಹೇಳುವ ಇಯರ್ಫೋನ್. ಆಯಿತಾ, ವೈರ್ಡ್ ಇಯರ್ಫೋನ್. ಸೊ ಇದು ನಮ್ಮ ಫಸ್ಟ್ ಗಿವ್ ಅವೇ ಅಲ್ಲ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್ ಅಗೇನ್. ಆಯಿತಾ, ನೆಕ್ಸ್ಟ್ ಒಂದು ಲೆಟ್ರ್ ಬರೆಯುವ. ಥ್ಯಾಂಕ್ ಯು, ಇದು ಬರ್ದಿದ್ದೇನೆ, ಕೊಟ್ಟಾಯ್ತಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಟ್ ಸಪೋರ್ಟ್ ರವಿರಾಜ್ ಬ್ರೋ. ಇದೇ ರೀತಿ ನೀವು ಇನ್ನೂ ಸಹ ನಮಗೆ ಸಪೋರ್ಟ್ ಮಾಡಬೇಕಾಯ್ತು. ಸೊ ಇದರೊಟ್ಟಿಗೆ ಇಟ್ಟು ಒಂದು ಪ್ಯಾಕಿಂಗ್ ಮಾಡಬೇಕಾಯ್ತು. ಒನ್ಸ್ ಅಗೈನ್ ಥ್ಯಾಂಕ್ ಯು ಅಂತ ಹೇಳ್ತೇನೆ. ಆಯಿತಾ, ಇದು ರವಿರಾಜ್ ಬ್ರೋಗೆ ನಾನು ಮುಟ್ಟಿಸ್ತೇನೆ. ಹೀಗೆ ಮುಂದೆ ಸಹ ನಾನು ತುಂಬ ಗಿವ್ ಅವೇ ಮಾಡ್ತೇನೆ, ನಿಮ್ಮ ಸಪೋರ್ಟ್ ಅಂತೂ ಬೇಕೇ ಬೇಕಾಯ್ತಾ. ಇನ್ನು ಇದು ರವಿರಾಜ್ ಬ್ರೋ ಅವ್ರಿಗೆ. ಆಯಿತಾ, ಹೇಗುಂಟು ಅಂತ ಅವ್ರು ಹೇಳಿ ಇಷ್ಟಪಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ. ಮತ್ತು ಅವರ ಸಪೋರ್ಟಿಗೆ ವಾಪಸ್ ಥ್ಯಾಂಕ್ ಯು ಅಂತ ಹೇಳಿದಷ್ಟು ನನಗೆ ಬೇಜಾರಾಗೋದಿಲ್ಲ, ಯಾಕಂದರೆ ಅಷ್ಟು ಸಪೋರ್ಟ್ ಅಲ್ವಾ ನಮ್ಮ ಫಸ್ಟ್ ಗಿವ್ ಅವೇ ಸಹ. ಕಂಗ್ರ್ಯಾಚುಲೇಷನ್ಸ್ ಅಗೇನ್. ಓಕೆ, ತುಂಬ ಸಲ ಹೇಳಿದೆ, ರಿಪೀಟ್ ಮಾಡೋದಿಲ್ಲ. ಓಕೆ, ಇನ್ನು ನಮ್ಮ ಮೇಯ್ನ್ ಇದಕ್ಕೆ ಕಾನ್ಸೆಪ್ಟಿಗೆ ಬರುವ. ಬೋಟಿನ ಏರ್ಡಾಪ್ಸ್ 141 ಅಂತೇಳಿ ನಾನು ಪರ್ಚೇಸ್ ಮಾಡಿದ್ದೇನೆ. ಬೋಟಿನ ಅಫಿಷಿಯಲ್ ವೆಬ್ಸೈಟ್ ಉಂಟು, ಬೋಟ್ ಲೈಫ್ ಸ್ಟೈಲ್, ಇಂಡಿಯಾದ ಕಂಪನಿ ಅಲ್ವಾ. ಸೊ ಅದರಲ್ಲಿ ಹೋಗಿ ನಾನು ಪರ್ಚೇಸ್ ಮಾಡಿದ್ದು. ಇದರ ಬಾಕ್ಸ್ ಬೋಟಿನ ಏರ್ಡಾಪ್ಸ್ 141 ಅಂತ. ನೀವು ರಿವ್ಯೂ ಎಲ್ಲ ತುಂಬ ನೋಡಿರ್ಬೋದು. ನಾನು ಇದು ರಿವ್ಯೂ ಮಾಡೋದಲ್ವಾ, ನನ್ನ ಯೂಸರ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಇದು ನಾನು ಪರ್ಚೇಸ್ ಮಾಡಿ ಸಾಮಾನ್ಯ 2 ವಾರ ಆಯಿತು. ಸೊ ಆದ್ದರಿಂದ ಈ ಎಕ್ಸ್ಪೀರಿಯನ್ಸನ್ನು ನಿಮ್ಮ ಮುಂದೆ ಶೇರ್ ಮಾಡುವಂತ. ಆಯಿತಾ, ಫಸ್ಟಿಗೆ ಬೋಟಿನ ಒಂದು ಈ ಒಳ್ಳೆ ಪ್ಯಾಕಿಂಗಲ್ಲಿ ಬಂದಿದೆ. ನಮ್ಮ ಬಲೂನ್ ಇದರ ಪ್ಯಾಕಿಂಗ್ ಉಂಟಲ್ಲ ಅದರಲ್ಲಿ ಬಂತು ಉಂಟಾಗಿದೆ. ಸೊ
ಬಾಕ್ಸ್ ಕಂಟೆಂಟನ್ನು ಫಸ್ಟಿಗೆ ಓಪನ್ ಮಾಡೋ ಒಂದು ಇದು. ಅದರಲ್ಲಿ ನಮಗೆ ಬೋಟಿನ ಒಂದು ಈ ರೀತಿಯ ಏರ್ ಡಾಪ್ಸ್ ಅಂದರೆ ಏರ್ಪಾಡನ್ನು ಬೋಟಲ್ಲಿ ಏರ್ ಡ್ರಾಪ್ಸ್ ಅಂತ ಹೇಳ್ತಾರೆ ಆಯಿತಾ. ಇದು ನಮ್ಮ ಬಜೆಟ್ ಫ್ರೆಂಡ್ಲಿ ಆದ ಏರ್ ಡ್ರಾಪ್ಸ್ ಆಯಿತಾ, ಅಥವಾ ಏರ್ಪಾಡ್ಸ್ ಅಂತೇಳಿ ಒಂದು ಬಾಕ್ಸ್ ಈ ರೀತಿ ಬರ್ತದೆ. ಇದು ಲಾಸ್ಟಿಗೆ ಮಾಡುವಲ್ಲ. ಸೊ ನಂತರ ಇದೊಂದು ಬಾಕ್ಸ್ ಬರ್ತದೆ, ಇದರಲ್ಲಿ USB ಕೇಬಲ್ ಬರ್ತದೆ. ನಾವು ಚಾರ್ಜ್ ಮಾಡಲಿಕ್ಕೆ ಯಾವ ರೀತಿ ಕೇಬಲ್ ಬೇಕು ಗೊತ್ತುಂಟಲ್ಲ, ಸೊ ಅದರಲ್ಲಿ ಇಷ್ಟು ಕೇಬಲ್ ಉಂಟು ನೋಡಿ. USB-C ಟೈಪ್ ಕೇಬಲ್ ಆಯಿತಾ. ಅದುವೇ ಇದರ ಅಡ್ವಾಂಟೇಜ್ ಆಯಿತಾ. ಸಾಮಾನ್ಯ ಯಾವುದು ಇಷ್ಟು ಬಡ್ಜೆಟಲ್ಲಿ ಬರೋ C ಟೈಪ್ ಬರೋದಿಲ್ಲ. ನೆಕ್ಸ್ಟ್ ಇದರ ಇಯರ್ಬಡ್ಸ್, ಎಕ್ಸ್ಟ್ರಾ ಬಡ್ಸ್ ಇದರಲ್ಲಿ ಕೊಟ್ಟಿದ್ದಾರೆ. ಇದೀಗ ನಾನು ಯೂಸ್ ಮಾಡಿಲ್ಲ ಬಡ್ಸ್ ನನಗೆ, ಯಾಕಂದರೆ ನನಗೆ ಇರೋದು ಕರೆಕ್ಟ್ ಸೆಟ್ ಆಗ್ತದೆ. ಇಲ್ಲದಿದ್ದರೆ ನಿಮಗೆ ಬೇರೆ ಬೇರೆ ಸೈಜ್ ಇದುಂಟು, ಸೊ ಅದರಿಂದ ನಿಮಗೆ ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಇದು ಬಾಕ್ಸ್ ವಿತ್ ಕಂಟೆಂಟಲ್ಲಿ. ನೆಕ್ಸ್ಟ್ ಇದು ಯೂಸರ್ ಮ್ಯಾನ್ಯಲ್. ಇದು ಮ್ಯಾನ್ಯಲ್ ಅಲ್ಲ, ಆ್ಯನ್ಯಲ್ ಟೈಪ್. ಬೋಟಿನ ಯಾವ ಬ್ರ್ಯಾಂಡ್ಸ್ ಉಂಟು ಒಂದೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ, ಆ್ಯನ್ಯಲ್ ಟೈಪ್. ನೆಕ್ಸ್ಟ್ FAQ ಅಂದರೆ ಇದರಲ್ಲಿ ಎಂತಾದರೂ ಡೌಟ್ಸ್ ಇದ್ದರೆ ಎಲ್ಲ ಕ್ವಶನ್ಸ್, ಅಂದರೆ ಇಲ್ಲಿ ಒಂದು ಇಯರ್ಬಡ್ ಕೇಳಿಲ್ಲ ಅದೆಂತ ಮಾಡ್ಬೋದು, ಆ ರೀತಿಯಾಗಿ ಕ್ವಶನ್ ಆ್ಯಂಡ್ ಆನ್ಸರ್ ಇದರಲ್ಲಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಾಕ್ಸ್ ಪೀಸ್ ಒಂದು ತೋರಿಸ್ತಾರಲ್ಲ, ಈ ರೀತಿಯಾಗಿ ಬಾಕ್ಸ್ ಬರ್ತದೆ. ಇದರಲ್ಲಿ ಮ್ಯಾಗ್ನೆಟ್ ಓಪನಿಂಗ್ ಕ್ಲೋಸ್ ಇರ್ತದೆ ನೋಡಿ. ಓಪನ್ ಆದ ಕೂಡಲೇ ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲಿಗೆ ಬ್ಲೂಟೂತಿಗೆ ಇದು ಕನೆಕ್ಟ್ ಆಗ್ತದೆ ಆಯಿತಾ. ಸೊ 2 ಇಯರ್ಬಡ್ಸ್ ನೋಡಿ ಅಂತ ಈ ರೀತಿಯಾಗಿ ಉಂಟು. ಆಟೋಮೆಟಿಕ್ ಆಗಿ ನಿಮ್ಮ ಮೊಬೈಲ್ ಬ್ಲೂಟೂತ್ ಆನ್ ಆಗಿದ್ದರೆ ಕನೆಕ್ಟ್ ಆಗ್ತದೆ. ಏರ್ಬಡ್ಸ್ 141 ಅಂತ ಹೇಳ್ತಾರೆ. ನಿಮಗೆ ಈ ರೀತಿಯಾಗಿ ಇಟ್ಟು ಪ್ಲಸ್ ಒಂದು ಸೌಂಡ್ ಕೇಳ್ತಾರೆ, ಆ ರೀತಿ ಆನ್ ಆಗ್ತದೆ. ನೆಕ್ಸ್ಟ್ ಇಲ್ಲಿ ಟಚ್ ಪ್ಯಾಡ್ ಕೊಟ್ಟಿದ್ದಾರೆ. ಅದೇ 141 131 ಅಲ್ಲಿ ಇಲ್ಲಿ ಬಟನ್ ಇತ್ತು, ಸೊ ಅದನ್ನು ಚೇಂಜ್ ಮಾಡಿ ಟಚ್ ಬಟನ್ ಇದು ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್ ಟ್ಯಾಪ್, ಇದು ಕಾಲ್ ಬಂದರೆ ಒನ್ ಟ್ಯಾಪ್ ಮಾಡಿ ಕಾಲ್ ರಿಸೀವ್ ಮಾಡೋದು, ಒನ್ ಟ್ಯಾಪಲ್ಲಿ ಕಾಲ್ ಕಟ್ ಮಾಡ್ಬೋದು. ಅದೇ ರೀತಿ ಸಾಂಗ್ ಇಟ್ಟರೆ ನೀವು ಒನ್ ಟ್ಯಾಪ್ ಯೂಸ್ ಮಾಡಿ ಪಾಸ್ ಮಾಡ್ಬೋದು, ಪ್ಲೇ ಮಾಡ್ಬೋದು. ಅದೇ ರೀತಿ ಡಬಲ್ ಟ್ಯಾಪ್ ಪ್ರೆಸ್ ಮಾಡಿದರೆ ಸಾಂಗ್ ಚೇಂಜ್ ಆಗ್ತದೆ. ಅದೇ ರೀತಿ 8 ಮಿನಿಟ್ ಆಫ್ ಮಾಡಿದರೆ ಇದನ್ನು ಬಂದ್ ಮಾಡ್ಬೋದು. ಆ ರೀತಿ ಹಲವಾರು ಯೂಸ್ ಉಂಟು. ನೆಕ್ಸ್ಟ್ ಇದರ ಮೇಯ್ನ್ ಅಡ್ವಾಂಟೇಜ್ ಅಂತಂದರೆ 5 ನಿಮಿಷ ಚಾರ್ಜಿಗೆ ಇಟ್ಟರೆ ನೀವು 75 ಮಿನಿಟ್ ಯೂಸ್ ಮಾಡ್ಬೋದು ಅಂತೇಳಿ ಈ ಬಾಕ್ಸಲ್ಲಿ ಕ್ಲೇಮ್ ಮಾಡ್ತಾರೆ ಆಯಿತಾ. 42 ಅವರ್ ಚಾರ್ಜ್ ಸಿಗ್ತದೆ ಫುಲ್ಲು. ಅದೇ ರೀತಿ ಒಂದು ಇದು ಮಾಡಿದರೆ 4 ಅವರ್ ವರೆಗೆ ನೀವು ಕಂಟಿನ್ಯೂಸ್ ಯೂಸ್ ಮಾಡ್ಬೋದು ಆಯಿತಾ. ಇಷ್ಟಪಟ್ಟ ಸಂಗತಿ ಅಂದರೆ ಬಾಸ್ ಒಳ್ಳೆ ಉಂಟು. ನಾನು ಗೇಮಿಂಗಿಗೆ ಇದು ಯೂಸ್ ಆಗೋದಿಲ್ಲ ಅಂತೆ, ತುಂಬ ರಿವ್ಯೂಗಳೆಲ್ಲ ನೋಡಿದೆ. ಆದರೆ ಇದು ನಾವು ಟ್ರಾವೆಲಿಂಗಲ್ಲಿರುವಾಗ ನಿಮಗೆ ಚಾರ್ಜ್ ಒಂದನ್ನು ಯೂಸ್ ಮಾಡಿ ಎರಡನ್ನು ಎಕ್ಸ್ಚೇಂಜ್ ಮಾಡಿ ಇದು ಮಾಡ್ಬೋದು. ಅದೇ ರೀತಿ ನಾನು ಮತ್ತೊಂದು ಹೇಳೋದಂದರೆ, ನಮಗೆ ಟ್ರಾವೆಲಿಂಗಲ್ಲಿರುವಾಗ ನಾನು ಮತ್ತು ತಮ್ಮಗೆ ಟ್ರಾವೆಲಿಂಗಲ್ಲಿದ್ದರೆ ನಮಗಿಬ್ಬರಿಗೆ ಸಾಂಗ್ ಕೇಳಬೇಕಾದ್ರೆ ಇದನ್ನು ಒಂದನ್ನು ಯೂಸ್ ಮಾಡಿ ನಾವು ಕೇಳ್ಬೋದು. ಯಾವುದೋ ಸಾಂಗ್ ಸೆಟ್ ಮಾಡಿ ಇಬ್ಬರು ಒಂದೇ ಇದರಲ್ಲಿ ಯೂಸ್ ಮಾಡ್ಬೋದು. ಅದೇ ವೈರ್ಡ್ ಆದರೆ ಕಷ್ಟ, ನೆಕ್ಸ್ಟ್ ನೆಕ್ ಬ್ಯಾಂಡ್ ಆದರೂ ಅದು ಕಷ್ಟ ಅಲ್ವಾ. ಸೊ ಅದು ನನಗೆ ಮೇಯ್ನ್ ಅಡ್ವಾಂಟೇಜ್ ಇಷ್ಟ ಆಯ್ತಾ. ಅದೇ ರೀತಿ ಡಿಸ್ಅಡ್ವಾಂಟೇಜಸ್ ಉಂಟು. ಅದು ನೀವು ಈ ಇಯರ್ಪಾಡ್ ಇಟ್ಟು ಹೆಲ್ಮೆಟ್ ಇರುವಾಗ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತದೆ. ನೆಕ್ಸ್ಟ್ ಕೆಲವೊಮ್ಮೆ ಬ್ಲೂಟೂತ್ ಕನೆಕ್ಟ್ ಆಗೋದಿಲ್ಲ. ಅದೆಲ್ಲ ನನಗೆ ಇಷ್ಟವರೆಗೆ ಬರಲಿಲ್ಲ, ನಾನು ಜನರಲ್ ಆಗಿ ಹೇಳ್ತೇನೆ ಆಯಿತಾ. ಸೊ ಇದು ನಾನೊಂದು ಫಸ್ಟ್ ಟೈಮು ನನಗೆ ಇಷ್ಟ ಆಗಿ ತೆಗೆದ ಪ್ರಾಡಕ್ಟ್ ಆಯಿತಾ. ಏರ್ಡಾಪ್ಸ್ ಅಥವಾ ಏರ್ಪಾಡ್ ತೆಗಿಬೇಕು ಅಂತೇಳಿ ನಾನು ಬೋಟಿದ್ರು, ನಾನು ಸಹ ರೆಕಮೆಂಡ್ ಮಾಡ್ತೇನೆ ಆಯಿತಾ. ಅಂದರೆ ನಮ್ಮ ಚಾನಲ್ ಬಿ ಬ್ಲಾಗ್ಸನ್ನು ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸಬ್ಸ್ಕ್ರೈಬ್ ಮಾಡಿ, ಹತ್ತಿರಲ್ಲಿರೋ ಬೆಲೈಕನ್ನು ಪ್ರೆಸ್ ಮಾಡಿಬಿಡಿ. ನಾವು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ಸ್ ಆಗಿ ಸಿಗ್ತದೆ. ಓಕೆ, ನೋಟಿಫಿಕೇಷನ್ಸ್ ಆಗಿ ಸಿಕ್ಕಿದ್ರೆ ನಾವು ಹಾಕುವ ಎಲ್ಲ ವೀಡಿಯೋಸ್ ನಿಮಗೆ ನೋಡ್ಬೋದು ಆಯಿತಾ. ಅದೇ ರೀತಿ ಮತ್ತೊಂದು ಹೇಳೋದಂದರೆ, ನಮ್ಮ ಚಾನಲನ್ನು ನಿಮ್ಮ ಫ್ರೆಂಡ್ಸ್ಗಳಿಗೆ ಇಷ್ಟ ಆಗಿ ಶೇರ್ ಮಾಡಿ ಆಯಿತಾ. ಯಾಕಂದರೆ ನನಗೆ 1000 ಸಬ್ಸ್ಕ್ರೈಬರ್ ಆಗ್ಬೋದು, ಆಚೆ ಈಚೆ ತುಂಬ ಆಸೆ ಎಲ್ಲ ಉಂಟು. ಮತ್ತು ನಿಮಗೆ ಒಳ್ಳೊಳ್ಳೆ ಕಂಟೆಂಟ್ ಈ ರೀತಿಯಾಗಿ ಕೊಡ್ತೇನೆ ಅಂತ ನಾನು ಹೇಳ್ತೇನೆ ಆಯಿತಾ. ಆಯಿತಾ, ಈ ಸಣ್ಣ ಒಂದು ವಿಡಿಯೋವನ್ನು ಮುಗಿಸ್ತೇನೆ. ರವಿರಾಜಣ್ಣ, ಥ್ಯಾಂಕ್ ಯು ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಆಯಿತಾ. ಎಲ್ಲರಿಗೂ ಸಪೋರ್ಟ್ ಮಾಡಿದವರಿಗೂ ಸಹ ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವವರಿಗೆ ಎಲ್ರಿಗೂ ನನ್ನ ಕಡೆಯಿಂದ